ಬರ್ತಾ ಇರಿ. ಸ್ವತಂತ್ರ ದಿನಾಚರಣೆ ದಿನ ಸ್ವತಂತ್ರವಾಗಿರಿ. ಧನ್ಯವಾದ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗಾಯ್ಸ್. ಇವತ್ತು 15 ಆಗಸ್ಟ್ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿದ ದಿನ. ಇವತ್ತಿನ ದಿನ ತುಂಬಾ ಮಜವಾಗಿರುತ್ತೆ, ತುಂಬಾ ಅಡ್ವೆಂಚರ್ ಆಗಿರುತ್ತೆ. ಯಾಕೆ ಗೊತ್ತಾ, ನಾನು ಫ್ಲಾಗ್ ಹೋಸ್ಟಿಂಗ್ ಹೋಗ್ತಿರೋ ಜಾಗ ಇಲ್ಲಿ ಹೇಳಲ್ಲ ನಿಮಗೆ, ಅಲ್ಲಿ ಹೋಗಿ ತೋರಿಸ್ತೀನಿ. ಹೋಗೋಣವಾ? ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಸುಮಾರು ಒಂದು 8 ಗಂಟೆ ಹಾಗೆ ನಾನು ಮತ್ತು ನಮ್ಮಪ್ಪ ಇಬ್ಬರು ಹೊರಟ್ವಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಿರೋ ಆ ಸ್ಪೆಷಲ್ ಜಾಗಕ್ಕೆ. ಇವತ್ತು ಬೆಂಗಳೂರಂತೂ ಫುಲ್ಲು ಖಾಲಿ ಟ್ರಾಫಿಕ್ ಇಲ್ದಿರೋ ಬೆಂಗಳೂರು ನೋಡಿ ಒಂಥರ ಖುಷಿ ಆಯಿತು. ಬಟ್ ಇನ್ನೊಂದು ಕಡೆ ಒಂಥರ ಬೇಜಾರು. ಯಾಕಂತ ಕೇಳ್ತೀರಾ, ಆಲ್ಮೋಸ್ಟ್ 20 ಕಿಲೋಮೀಟ್ರ್ ಬಂದರೂ ಬರೀ ಒಂದೇ ಒಂದು ಕಡೆ ಫಂಕ್ಷನ್ ನಡೀತಿತ್ತು. ರೋಡಲ್ಲಾಗಲಿ ಗ್ರೌಂಡಲ್ಲಾಗಲಿ ಎಲ್ಲೂ ಫ್ಲ್ಯಾಗ್ ಹೋಸ್ಟಿಂಗು ಪ್ರೋಗ್ರಾಮು ಏನು ಕಾಣಿಸ್ಲೇ ಇಲ್ಲ. ನಾನು ಚಿಕ್ಕವನಿರ್ಬೇಕಾದ್ರೆ ರೋಡಲ್ಲಿ ಫ್ಲ್ಯಾಗ್ ಹೋಸ್ಟಿಂಗು ಫಂಕ್ಷನ್ನು ಎಲ್ಲ ನಡೀತಿತ್ತು. ಸಾಂಗ್ ಹಾಕ್ತಿದ್ರು, ಡ್ಯಾನ್ಸ್ ಮಾಡ್ತಿದ್ವಿ, ಸ್ವೀಟ್ ಹಂಚ್ತಿದ್ರು, ಎಲ್ಲ ಇರ್ತಿತ್ತು. ಆವಾಗಿನ ಎಕ್ಸೈಟ್ಮೆಂಟ್ ಲೆವೆಲು ಒಂಥರ ಬೇರೆಯೇ ಇತ್ತು. ಬಟ್ ಇವಾಗ ಆ ಎನರ್ಜಿ, ಆ ಎಕ್ಸೈಟ್ಮೆಂಟು ಎಲ್ಲೂ ಕಾಣಿಸ್ಲಿಲ್ಲ. ಸೊ ಫ್ರೆಂಡ್ಸ್, ಕೊನೆಗೂ ನಾವು ನಮ್ಮ ಡೆಸ್ಟಿನೇಷನ್ಗೆ ಬಂದ್ವಿ. ಸೊ ಹಾಯ್ ಗಾಯ್ಸ್, ಇವತ್ತು ನಾವು KFCC ಬಂದಿದ್ದೀವಿ. KFCC ಅಂದರೆ ಕರ್ನಾಟಕ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್. ಒಂದು ಮೂವಿ ಮಾಡಿದ್ರೆ ಆ ಮೂವಿ ಟೈಟಲಿಂದ ಹಿಡ್ಕೊಂಡು ಎಲ್ಲ ಕೆಲಸನೂ ಈ ಚೇಂಬರಲ್ಲೇ ಆಗೋದು. ಈ ಚೇಂಬರಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೊಡ್ಯೂಸರ್ಸ್ಗಳು ಮೆಂಬರ್ ಆಗಿದ್ದಾರೆ. ನಮ್ಮಪ್ಪ ಇದರಲ್ಲಿ ಪ್ರೊಡ್ಯೂಸರ್ ಸೆಕ್ಟರ್ ಆಗಿ ಇದ್ದಾರೆ. ಈ ಚೇಂಬರ್ ಇರೋದು ರೇಸ್ ಕೋರ್ಸ್ ಹತ್ರ. ಇವತ್ತು ಕರ್ನಾಟಕ ಫಿಲಮ್ ಚೇಂಬರ್ ಮಾತ್ರ ಸಖತ್ತಾಗಿ ರೆಡಿ ಮಾಡಿದ್ರು. ಹೊರಗಡೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸ್ಟ್ಯಾಚ್ಯೂಗೆ ಹಾರ ಹಾಕಿ, ಒಳಗಡೆ ಬಲೂನ್ಸು ಫ್ಲ್ಯಾಗು ಎಲ್ಲ ಅಂಟಿಸಿ ಫಿಲಮ್ ಚೇಂಬರ್ ಮಾತ್ರ ಸೂಪರಾಗಿ ಡೆಕೋರೇಟ್ ಮಾಡಿದ್ರು. ಹಾಗೂ ಎಲ್ಲರೂ ಖುಷಿಯಾಗಿದ್ರು. ಎಲ್ರಿಗೂ ನಮಸ್ಕಾರ. ನಾನು NM ಸುರೇಶ್, ಕರ್ನಾಟಕ ಚುನಾಯಿತ ಮಾಡಿದ ಅಧ್ಯಕ್ಷರು. ಇವತ್ತು 78ನೇ ವರ್ಷ ಸ್ವಾತಂತ್ರ್ಯೋತ್ಸವ ನಾವು ಆಚರಣೆ ಮಾಡ್ತೇವೆ. ನಮಗೆಲ್ಲರೂ ಹೆಮ್ಮೆ ಇದೆ. ನಾವು ಭಾರತೀಯ ಪ್ರಜೆಯಾಗಿ ಭಾರತದಲ್ಲಿ ನಾವು ನಮ್ಮ ದೇಶ, ರಾಷ್ಟ್ರ, ಸಂಪತ್ತುಗಳನ್ನು ಕಾಪಾಡುವಂಥ ನಮ್ಮ ದೇಶದ ಸ್ಥಿತಿಗತಿ, ನಮ್ಮ ದೇಶದ ಸಂರಕ್ಷಣೆಗಾಗಿ ಹೋರಾಟ ಮಾಡಿರುವಂಥ ಯೋಧರಿಗೆ ನೆನೆಸ್ಕೋಬೇಕು. ಇವತ್ತು ನಾವು ಆ ಯೋಧರಿಗೆಲ್ಲ ಒಂದು ದೊಡ್ಡ ಸಲಾಮು. ಇವತ್ತಿನ ಸ್ವಾತಂತ್ರ್ಯೋತ್ಸವವನ್ನು ಭಾಳ ಅದ್ದೂರಿಯಾಗಿ ಅರ್ಥಗರ್ಭಿತವಾಗಿ ನಮ್ಮ ರಾಷ್ಟ್ರ ಜನತೆ ಆಚರಣೆ ಮಾಡ್ತಾ ಇರೋದು ಭಾಳ ಸಂತೋಷ ಆಗಿದೆ. ಇದೇ ಥರ ಬನ್ನಿನ ಒಟ್ಟಾರೆ ಒಗ್ಗಟ್ಟಾಗಿ ನಾವು ರಾಷ್ಟ್ರವನ್ನು ಕಟ್ಟುವಂಥ ಕೆಲಸ ಮಾಡೋಣ. ರಾಷ್ಟ್ರದ ಭದ್ರತೆಗೆ ತೊಂದರೆ ಬಂದಾಗ ನಾವೆಲ್ಲರೂ ಮನೆ ಮಂದಿಯೆಲ್ಲ ಹೋರಾಟ ಮಾಡಿ ನಮ್ಮ ರಾಷ್ಟ್ರವನ್ನು ಘನತೆ ಗೌರವ ಕಾಪಾಡುವಂಥ ಕೆಲಸ ಮಾಡಬೇಕು ಅಂತ ನಮ್ಮೆಲ್ಲ ಮಕ್ಕಳಿಗೆ ನಾವು ದೊಡ್ಡ ತಂದೆ ತಾಯಿಗಳು ಮನದಟ್ಟು ಮಾಡಬೇಕು, ರಾಷ್ಟ್ರ ಪ್ರೇಮವನ್ನು ಬೆಳೆಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ 78ನೇ ವರ್ಷ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು. ನಮಸ್ಕಾರ. ಫ್ಲ್ಯಾಗ್ ಹೋಸ್ಟಿಂಗ್ 9 ಗಂಟೆಗಿತ್ತು. ಟ್ರಾಫಿಕ್ ಇಲ್ದಿರೋ ಕಾರಣಕ್ಕೆ ನಾವು ಕರೆಕ್ಟ್ ಟೈಮಲ್ಲಿ ಇಲ್ಲಿದ್ವಿ. ಇವತ್ತು ನಮ್ಮ ಜೊತೆ ಜಯಮಾಲಾ ಮೇಡಮ್ ಇದ್ರು. ಜಯಮಾಲಾ ಅವರು ದೊಡ್ಡ ಹೀರೋಯಿನ್ ಹಾಗೂ ಟೈಗರ್ ಪ್ರಭಾಕರ್ ಸರ್ ಅವರ ಹೆಂಡತಿ. ಒಂದು ಶಾರ್ಟ್ ಮೀಟಿಂಗ್ ಮುಗಿಸ್ಕೊಂಡು ಎಲ್ಲರೂ ಹೊರಗೆ ಫ್ಲ್ಯಾಗ್ ಹೋಸ್ಟಿಂಗ್ಗೆ ರೆಡಿಯಾಗಿ ಬಂದರು. ಫ್ಲ್ಯಾಗ್ ಹೋಸ್ಟಿಂಗಿಗೆ ಪ್ರೆಸಿಡೆಂಟ್ ಆದ NM ಸುರೇಶ್ ಸರ್ ಅವರು ಇದ್ರು. ಹಳೆ ಪ್ರೆಸಿಡೆಂಟ್ ಆದ ಸಾರಾ ಗೋವಿಂದ್ ಸರ್ ಇದ್ರು. ಬಾಮಾ ಹರೀಶ್ ಸರ್, ಬಾಮಾ ಗಿರೀಶ್ ಸರ್, ಉಮೇಶ್ ಬಣಕರ್ ಸರ್, ಆಲ್ಮೋಸ್ಟ್ ಎಲ್ಲ ದೊಡ್ಡ ಪ್ರೊಡ್ಯೂಸರ್ಸು ಅಲ್ಲಿದ್ದರು. ಎಲ್ಲರೂ ಬಂದ ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಈ ಪೂಜೆನ ನೋಡಿ ನನಗೆ ನಮ್ಮ ಸ್ಕೂಲ್ ದಿನ ನೆನಪಾಯಿತು. ನಾನು ಸ್ಕೂಲಲ್ಲಿರಬೇಕಾದ್ರೆ ಬೆಳಗ್ಗೆ ಬೇಗ 7 ಗಂಟೆ 8 ಗಂಟೆಗೆ ಎದ್ದು ಸ್ಕೂಲ್ಗೆ ಹೋಗಿ ಅಲ್ಲಿ ಪರೇಡ್ ಮಾಡ್ತಿದ್ರು. ಹಾಗೂ ಸ್ಕೂಲ್ ಓನರು, ಪ್ರಿನ್ಸಿಪಲ್ಲು ಎಲ್ಲರೂ ಬಂದ್ಬಿಟ್ಟು ಆ ಫ್ಲ್ಯಾಗ್ ಪೋಲ್ಗೆ ಮತ್ತು ಫ್ರೀಡಮ್ ಫೈಟರ್ಸ್ ಫೋಟೋಗಳಿಗೆ ಪೂಜೆ ಮಾಡ್ತಿದ್ರು. ಪೂಜೆ ಮಾಡಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಿದ್ರು. ಅದಾದಮೇಲೆ ಎಲ್ಲರಿಗೂ ಸ್ವೀಟ್ ಕೊಟ್ಟು ಡ್ಯಾನ್ಸ್ ಪ್ರೋಗ್ರಾಮ್ ಇರ್ತಿತ್ತು, ಸಿಂಗಿಂಗ್ ಪ್ರೋಗ್ರಾಮ್ ಇರ್ತಿತ್ತು. ಈ ಪೂಜೆ ನೋಡಿ ನನಗೆ ನನ್ನ ಸ್ಕೂಲ್ ಪ್ರೋಗ್ರಾಮ್ದು ನೆನಪು ಬಂತು. ಒಬ್ಬೊಬ್ಬರಾಗೆ ಎಲ್ಲರೂ ಪೂಜೆ ಮಾಡಿದ ಮೇಲೆ ಗಾಂಧೀಜಿಯವರ ಫೋಟೋಗೆ ಎಲ್ಲರೂ ಸೇರಿ ಒಂದು ಆರತಿ ಮಾಡಿದ್ರು.
ಸೊ ಎಲ್ಲ ಪೂಜೆಗಳಾದಮೇಲೆ ಜಯಮಾಲಾ ಮೇಡಮ್ ಅವ್ರು ಬಂದು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿದ್ರು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗಾ ಕರುಣಾ ಮೇ ಜಾರೆ तव शुभ आशीष माहे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता के बोलो भारत माता के ಫ್ಲ್ಯಾಗ್ ಹಾಸ್ಟಿಂಗು ಮತ್ತು ನ್ಯಾಷನಲ್ ಅಂತಮ್ ಆದಮೇಲೆ ಸ್ವೀಟಾಗಿ ಕಾಜು ಕಟ್ಲಿ ಕೊಟ್ಟರು. ನಾನು ಒಂದು ತಗೊಂಡು ತಿಂದೆ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ತುಂಬ ಖುಷಿಯಾಗ್ತಿದೆ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಈ ದೇಶವನ್ನು ಕಟ್ಟಿದವರು, ಈ ದೇಶ ಪಟ್ಟಂಥ ಶ್ರಮಗಳು, ದೇಶಕ್ಕಾಗಿ ಶ್ರಮ ಪಟ್ಟಂಥವರು, ದೇಶವನ್ನು ಮುಂದುವರಿಸ್ಕೊಂಡು ಹೋಗ್ತಿರ್ತಕ್ಕಂಥವ್ರು, ಈ ಎಲ್ಲವೂ ಕೂಡ ಕಣ್ಮುಂದೆ ಒಂದೇ ಕ್ಷಣ ಹಾದು ಹೋಗುತ್ತೆ. ಆ ಎಲ್ಲ ಹಿರಿಯರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುವಂತಹ ಪೂಜೆ. ನಾವೆಲ್ಲರೂ ಕೂಡ ಅವರನ್ನು ನೆನೆಸ್ಕೊಂಡು ಒಂದು ಹೆಜ್ಜೆ, ಅವರಿಟ್ಟ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕುವಂಥ ಸಂದರ್ಭ ಈ ದಿನ. ಅದರಿಂದ ತಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಓಕೆ, ಥ್ಯಾಂಕ್ ಯು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಒಳಗೆ ತಿಂಡಿ ಮಾಡಕ್ಕೆ ಬಂದ್ವಿ. ಇವತ್ತು ತಿಂಡಿಗೆ ಇಡ್ಲಿ, ವಡ, ಚಟ್ನಿ, ಖಾರ ಬಾತು, ಕೇಸರಿ ಬಾತು ಮತ್ತು ಕಾಫಿ ಇತ್ತು. ಬ್ರೇಕ್ಫಾಸ್ಟಲ್ಲಿ ಪ್ರೆಸಿಡೆಂಟು, ಜಯಮಾಲಾ ಮೇಡಮ್ ಅವರು, ಚಿನ್ನೇಗೌಡರು ಸರು, ವೈಸ್ ಪ್ರೆಸಿಡೆಂಟ್ಸು, ಟ್ರೆಷರರ್ಸು, ಪ್ರೊಡ್ಯೂಸರ್ ಸೆಕ್ಟರ್ಸು, EC ಮೆಂಬರ್ಸು ಎಲ್ಲರೂ ಬಂದಿದ್ದರು. ಫಿಲಮ್ ಚೇಂಬರಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾವೆಲ್ಲರೂ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋದ್ವಿ. ದಾರಿಯಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಯಾರು ಸಿಕ್ಕರು ಗೊತ್ತಾ? ನೋಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವು ಚಟಾಪಟ ಚಂದ್ರು ಸಿಕ್ಕಿದ್ರು ನಮ್ಮೆಲ್ಲ ಸಿನಿಮಾ ರಂಗದವರು ಖುಷಿಯಾಗಿ ಮಾತಾಡಿದ್ವಿ, ಒನ್ ಮೋರ್ ಅಂದ್ವಿ. ಇಂತ ಇರಿ, ಚಟಾಪಟ ಅಂತ ಇರಿ. ಸ್ವತಂತ್ರ ದಿನಾಚರಣೆ ದಿನ ಸ್ವತಂತ್ರವಾಗಿರಿ. ಧನ್ಯವಾದ ಧನ್ಯವಾದ ಫಿಲಮ್ ಚೇಂಬರಿಂದ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಬಂದ್ವಿ. ಆಫೀಸ್ ಮುಂದೆ ದೊಡ್ಡದಾಗಿ ರಾಜ್ಕುಮಾರ್ ಸರ್ ಅವರ ಫ್ಲೆಕ್ಸ್ ಹಾಕಿದ್ದಾರೆ ನೋಡಿ. ಇಡೀ ಕರ್ನಾಟಕ ಜನತೆಗೆ ಮತ್ತು ಸಮಸ್ತ ಕನ್ನಡ ಚಿತ್ರೋದ್ಯಮ ಜನತೆಗೆ 78ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡಿ ಎಲ್ಲರೂ ಗ್ರೂಪ್ ಫೋಟೋ ತಗೊಂಡು ಎಲ್ಲಾರ್ದು ಮಾತಾಡ್ಕೊಂಡು ನಿಂತ್ಕೊಂಡಿದ್ರು. ಪ್ರೊಡ್ಯೂಸರ್ ಅಸೋಸಿಯೇಷನ್ನು ತಮ್ಮ ಸ್ವಂತ ಜಾಗದಲ್ಲೇ ಹೊಸದಾಗಿ ಆಫೀಸ್ ಮಾಡೋದ್ರಿಂದ ಹೊಸ ಆಫೀಸ್ ಟೂರ್ ಮಾಡೋಕ್ಕೆ ಹೋದ್ವಿ. ಆಫೀಸ್ ಮಾತ್ರ ಸೂಪರಾಗಿ ರೆನೋವೇಟ್ ಮಾಡಿದ್ರು.
ಇದು ನೋಡ್ತಿರೋದು ನೀವು ಪ್ರೆಸಿಡೆಂಟ್ ಆದ ಉಮೇಶ್ ಮಣಕರ್ ಸರ್ ಅವರ ಕ್ಯಾಬಿನ್ನು. ಆಮೇಲೆ ಫೋಟೋ ಗೀಟೋ ಎಲ್ಲ ತಕ್ಕೊಂಡು ನಾನು ಮನೆ ಕಡೆಗೆ ಹೊರಟೆ. ಇಲ್ಲಿಗೆ ನನ್ನ ವಂಡರ್ಫುಲ್ ದಿನ ಕಂಪ್ಲೀಟ್ ಆಯಿತು. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.